ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಎಲ್ರದ್ದು ಹಬ್ಬ ಹೇಗಾಯಿತು? ನಮ್ಮ ಮನೆದು ಹೀಗಾಯಿತು ನೋಡಿ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೆ ನಾನು. ಹಾಗೇ ನೈಟ್ನೇ ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಬ್ರಾಹ್ಮಿ ಮುಹೂರ್ತ 5:30 ಹಾಗೆ ಮುಗಿಯುತ್ತೆ ಅಂತ ಕೊಟ್ಟಿದ್ದರು. ಸೊ ನಾನು 5 o'clock ಒಳಗಡೆ ಬೇಗ ಎದ್ಕೊಂಡು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು 5 ಗಂಟೆ ಅಷ್ಟೊತ್ತಿಗೆಲ್ಲ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ವಿ. ನನ್ನಮ್ಮ ಬಂದಿದ್ದರು. ಸೊ ಹಾಗಾಗಿ ಅವ್ರು ತುಂಬಾ ಹೆಲ್ಪ್ ಮಾಡಿದರು. ಏನೇ ಆಗಲಿ ನಾವು ಹಿಂದಿನ ದಿನವೇ ಬೇಗ ಎದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಅಂದರೆ ಬೆಳಗ್ಗೆ ಬೇಗನೆ ಆಗೋಗ್ಬಿಡುತ್ತೆ. ಹೂವಿದ್ದಾಗಲಿ, ಕಂಕಣ ಕಟ್ಟೋದಾಗಲಿ, ರೆಡಿ ಮಾಡೋದಾಗಲಿ. ಸೊ ಹಾಗಾಗಿ ಹಿಂದಿನ ದಿನವೇ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು 3 ಗಂಟೆಗೆ ಎದ್ದು ಪೂಜೆ ಮಾಡೋಕ್ಕಾಯಿತು. ಈಗ ಒಬ್ಬೊಬ್ಬರು ಸಜ್ಜಿಗೆ ಎಲ್ಲ ಸಜ್ಜಿಗೆನೂ ಮಾಡ್ತಾರೆ, ಮಾಡೋರು ಒಬ್ಬಟ್ಟು ಕೂಡ ಮಾಡ್ತಾರೆ. ನಾನು ಎರಡೂ ಹಾಗೆ ಆ ಟೈಮಲ್ಲೇ ಮಾಡಿಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಮಕ್ಕಳು ಕೇಳ್ತೀರಾ, ಹೆಣ್ಮಕ್ಳದೇ ಹಬ್ಬ ಅಂದರೆ ಅಲ್ವಾ? ಸೊ ಹಾಗೆ ನನ್ನ ಮಗಳು ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ನನ್ನ ಫ್ರೆಂಡು ಮತ್ತು ಅವರೆಲ್ಲ ಫೋಟೋಸ್ ತೆಗೆಸ್ಕೊಂಡ್ರು. ನನ್ನ ಮಗ ಏನು ನಿಂದಿರ್ತಾನೆ ಇರಲಿಲ್ಲ, ಹೆಂಗೋ ನಿಂದಿರಿಸ್ಕೊಂಡು ನಾನು ಫೋಟೋ ತೆಗೆಸಿದೆ. ಹಾಗೆ ನಾನು ನನ್ನ ಫ್ರೆಂಡ್ಸು ಎಲ್ಲ ತುಂಬ ಚೆನ್ನಾಗಿ ಫೋಟೋಸ್ ಇದೆ. ನನ್ನಮ್ಮ ಕೂಡ ಬಂದಿದ್ದರು, ತೋರಿಸ್ತಾ ಇದ್ದೀನಿ ನೋಡಿ. ಇವಳೇ ನನ್ನ ಫ್ರೆಂಡು. ನನ್ನ ಮಗಳು ಪೇಂಟಿಂಗ್ ಮಾಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಸೊ ಒಂದು 5 ಮಿನಿಟ್ಸಲ್ಲಿ ಪೇಂಟಿಂಗ್ ಮಾಡಿಬಿಡ್ತಾಳೆ ಅವಳು, ಅಷ್ಟು ಚೆನ್ನಾಗಿ. ಲಕ್ಷ್ಮಿಗೆ ಡೆಡಿಕೇಶನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಿದ್ಲು. ಹಾಗೆ ಫ್ರೆಂಡ್ ಜೊತೆಗೆಲ್ಲ ಊಟ ಮಾಡಿಕೊಂಡು ನನ್ನ ಫ್ರೆಂಡು ಸ್ವಲ್ಪ ತುಂಬ ಅಂದರೆ 3 years ಆಗಿತ್ತು ಅವಳು ಬಂದುಬಿಟ್ಟು ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದೆ ಅಂಥೇಳಿ ಎಲ್ಲ ಕುಂಕುಮ ತೊಗೊಂಡು ಹೋಗೋರು ಏರಿಯಾದಲ್ಲವರು ಇರೋರೆಲ್ಲ ಬಂದು ಹೋದ್ಮೇಲೆ ಅವಳು ಲಾಸ್ಟಲ್ಲಿ ಬಂದಿದ್ಲು. ಆಮೇಲೆ ನಾನು ಅವತ್ತಿನ ದಿನ ಉಪವಾಸ ಕೂಡ ಇರ್ತೀನಿ. ಅವಳು ಬಂದಾದಮೇಲೆ ನಾನು ಉಪವಾಸ ಕೂಡ ಬಿಟ್ಟೆ. ನೈಟಲ್ಲಿ ಅವಳ ಜೊತೆ ಊಟ ಮಾಡಿಕೊಂಡು ಬಿಟ್ಟೆ. ಅದಾದಮೇಲೆ ನಾನು ಮೀಶೋಯಿಂದ ರಿಟರ್ನ್ ಗಿಫ್ಟ್ ತರಿಸಿದ್ದೆ. ಸೊ ಅದನ್ನೆಲ್ಲರಿಗೂ ಕೊಟ್ಟೆ. ಅದು ರಿವ್ಯೂ ಹೇಗಿದೆ ಅಂತ ನಾನು ಲಾಸ್ಟಲ್ಲಿ ಕೊಡ್ತೀನಿ. ಯಾರೆಲ್ಲ ಹೇಗೆ ಹಬ್ಬ ಆಚರಿಸಿರಿ ಅಂಥೇಳಿ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ. ನಾನು ಮೀಶೋಯಿಂದ ರಿಟರ್ನ್ ಗಿಫ್ಟಾಗಿ ಪರ್ಸ್ ತರಿಸಿದ್ದೆ. ನಿಜ ಹೇಳಬೇಕು ಅಂತಂದರೆ ಅಪ್ಪ ಕೊಟ್ಟಿರೋ ದುಡ್ಡಿಗೆ ಇಷ್ಟೊಂದು ಚೆನ್ನಾಗಿ ಬರುತ್ತಾ ಅಂತ ನನಗೆ ಅನ್ನಿಸ್ತು. ಯಾಕಂತಂದರೆ ಇವಾಗ ಬಟ್ಟೆ ತೊಗೊಂಡು ಅದಕ್ಕೆ ಜಿಪ್ ಹಾಕಿ ಅದನ್ನು ಶೇಪ್ ಕೊಟ್ಟು ಹೊಲಿಬೇಕು, ಅಷ್ಟು ಟೈಮ್ ಇಟ್ಟು. ಸೊ ಅಂಥದ್ರಲ್ಲಿ ರೆಡಿಮೇಡೇ ಇಷ್ಟು ಕಡಿಮೆ ದುಡ್ಡಿಗೆ ಬರುತ್ತಲ್ಲ ಅಂತ ನಾನು ಒಂದು ಕ್ಷಣ ವಿಚಾರ ಮಾಡಿದೆ. ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಪರ್ಸ್ ಎಲ್ಲ. ಕಲರೂ ಅಷ್ಟೇ, ಕಲರ್ ಕ್ವಾಲಿಟಿನೂ ಅಷ್ಟೇ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿದೆ. ಲ್ಯಾವೆಂಡರ್ ಕಲರು, ವೈಟು, ರೆಡ್ಡು, ಆಮೇಲೆ ಬ್ಲ್ಯಾಕು. ಸೊ ಒಂದೊಂದು ಪ್ಯಾಕಲ್ಲಿ 6 ಏನೋ ಇದ್ದಾವೆ. ನಾನು 3 ಪ್ಯಾಕ್ ತರಿಸಿದ್ದೆ. 18 ಬಂದಿತ್ತು. ಜಿಪ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಒಳಗಡೆ ತುಂಬ ಸ್ಪೇಸಿಯಸ್ ಆಗಿದೆ. ಒಂದು ಬ್ಲೌಸ್ ಪೀಸು, ಹಣ್ಣು ಮತ್ತು ಮೊಬೈಲು ಎಲ್ಲನೂ ಇಟ್ಕೋಬೋದು. ಸೊ ಅವರು ಬಂದವ್ರಿಗೆ ನಾನು ಅದು ಕೊಟ್ಟರೆ ಅದರಲ್ಲಿ ಹಾಕ್ಕೊಂಡು ಹೋಗ್ತಾರೆ, ಮತ್ತೇನು ಕವರ್ ಕೊಡೋದು ಅಂತೇಳ್ಬಿಟ್ಟು ಈ ಸತಿ ನಾನು ಇದನ್ನು ಗಿಫ್ಟ್ ತರಿಸಿದ್ದೆ. ತುಂಬ ಎಲ್ಲರೂ ಹೇಳ್ತಾಯಿದ್ರು, ಏನು ಡಿಫ್ರೆಂಟಾಗಿ ತರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಕ್ಕೊಂಡು ಹೋಗೋಕ್ಕೆ ಯೂಸ್ಫುಲ್ ಆಗುತ್ತೆ 2 ಟೈಪು ಅಂಥೇಳಿ ನಾನು ತರಿಸಿದ್ದೆ. ಹಾಗೆ ಇದೊಂದು ಸಿಲ್ವರ್ ಟ್ರೇ ತರಿಸಿದ್ದೆ. ಹೇಳಬೇಕು ಅಂತಂದರೆ ನಾನು ಇದು ಕೌದು ಆರ್ಡರ್ ಮಾಡಿರಲಿಲ್ಲ, ಬಟ್ ಮಿಡ್ಲಲ್ಲಿ ಕೌದು ಅದು ಪೇಂಟ್ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು. ಒಳಗಡೆ ಪ್ಲೇನ್ ಇರೋದು ಆರ್ಡ್ರ್ ಮಾಡಿದ್ದೆ ನಾನು. ರಿಯಲಾಗಿ ನೋಡೋಕ್ಕೆ ಸಿಲ್ವರಿನು ಅಂತಲೇ ಫೀಲ್ ಆಗುತ್ತೆ ಇದು. ಅಷ್ಟು ಫಿನಿಶಿಂಗ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವರ್ತ್ ಇಟ್ ಅಂತಲೇ ಹೇಳ್ಬೋದು. ಓನ್ಲಿ 175 ರುಪೀಸ್ಗೆ ಅಲ್ವಾ. ನಾವು ಕಾಲೇಜ್ ಕಲಿಯುವಾಗೆಲ್ಲ ಈ ಮೀಶೋ ಆ್ಯಪ್ ಇದ್ದಿದೆ, ಎಷ್ಟೊಂದೆಲ್ಲ ಡ್ರೆಸ್ ತರಿಸ್ಕೋಬೋದಾಗಿತ್ತು ಅಂತ ಯಾವಾಗಾದರೂ ಫೀಲ್ ಆಗ್ತಿರುತ್ತೆ. ಸೊ ನನಗೆ ಆ ಬ್ರಾಸ್ ಬೌಲ್ಗಿಂತನೂ ನನಗೆ ಈ ಪರ್ಸ್ ತುಂಬ ಅಂದರೆ ತುಂಬ ಇಷ್ಟ. ಅದು ಯಾರಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಟ್ರೈ ಮಾಡಿ. ಹಾಗೆ ಯಾರಿಗೆಲ್ಲ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.